ಹಲೋ ಎವ್ರಿವಾನ್, ವೆಲ್ಕಮ್ ಟು ನನ್ನ ಪ್ರಪಂಚ. ಇವತ್ತು ಸಂಜೆ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ, ಪಾಸ್ತಾ, ಬಿಕಾಸ್ ಮಕ್ಕಳು ಸ್ಕೂಲಿಂದ ಬರೋ ಹೊತ್ತಾಯಿತು. ಸೊ ಅದಕ್ಕೆ ಒಂದು ಚಿಕ್ಕ ಕ್ಯೂಬ್ ಬಟರ್ ತೊಗೊಂಡಿದ್ದೀನಿ. ಅಲಾಂಗ್ ವಿತ್ ದಟ್ ಒಂದು ಟೊಮೆಟೊ ಸಾಕು, ಯಾಕಂದರೆ ಜಾಸ್ತಿ ಹುಳಿ ಅಂದರೆ ನನಗೆ ಇಷ್ಟ ಆಗೋದಿಲ್ಲ. ಸೊ ಬಟರ್ ಫುಲ್ ಮೆಲ್ಟ್ ಆದ ನಂತರ ಸ್ಮಾಲ್ ಕ್ಯೂಬ್ ಒಂದು ಫುಲ್ ಟೊಮೆಟೊ ಹಾಕಿಬಿಡಿ. ಟೊಮೆಟೊ ಜೊತೆ ನಾನು ಸ್ವಲ್ಪ ಗಾರ್ಲಿಕ್ ಪಾಟ್ಸು ಹಾಕಿದ್ದೀನಿ. ಒಂದು 5-6 ಗಾರ್ಲಿಕ್ ಬೆಳ್ಳುಳ್ಳಿ ಹೆಸರು. ಟೊಮೆಟೊ ಫುಲ್ ಸಾಫ್ಟ್ ಆಗಬೇಕು, ಆ್ಯಕ್ಚುಲಿ ಅದರದ್ದು ಸ್ಕಿನ್ ಬರಬೇಕು ಹೀಗೆ ಪೀಲ್ ಮಾಡಬೇಕಾದ್ರೆ. ಇನ್ ದ ಮೀನ್ ಟೈಮ್ ಪಾಸ್ತಾನು ಬೇಯಕ್ಕಿಡೋಣ. ಪಾಸ್ತಾ ಸ್ವಲ್ಪನೇ ಇದೆ, ಸೊ ನಮಗೆ ಇವಾಗ ಸಾಕು ಸಂಜೆ ತಿಂಡಿಗೆ. ಸೊ ಖಾಲಿ ಮಾಡೋಣ ಅಂತ ಇದನ್ನೆಲ್ಲ. ಇದನ್ನು ನಾನು ನೀರು ಕುದಿಯೋದಕ್ಕೆ ಇಟ್ಟಿದ್ದೀನಲ್ಲ, ಅದಕ್ಕೆ ಹಾಕಿದ್ರೆ ಸಾಕು. ಬಟರ್ ಹಾಕಿದ್ರಿಂದ ಹೀಗೆ ಸ್ವಲ್ಪ ಕಪ್ಪಗಾಗುತ್ತೆ, ಅದು ಟೊಮೆಟೊ ಫ್ರೈ ಮಾಡಬೇಕಿದ್ರೆ. ಸೊ ನೋ ಇಶ್ಯೂಸ್. ಇನ್ನೂ ಸ್ವಲ್ಪ ಸಾಫ್ಟ್ ಆಗಲಿ ಟೊಮೆಟೊ, ಆನಂತರದಿಂದ ಸ್ಕಿನ್ ಪೀಲ್ ಮಾಡಿದ್ರೆ ಸಾಕು. ಇಲ್ಲಿ ನೀರು ಕುದಿತಾ ಇದೆ. ಅದನ್ನು ಸ್ವಲ್ಪ ಪಾಸ್ತಾಸ್, ಆಮೇಲೆ ಒಂದು ಸ್ಪೂನ್ ಆಫ್ ಆಯಿಲ್, ಸೊ ದ್ಯಾಟ್ ಅದು ಅಂಟ್ಕೋಬಾರ್ದು ಅಂತ. ದಟ್ಸ್ ಇಟ್. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಿದೆ, ಸೊ ಐ ಆಮ್ ಜಸ್ಟ್ ಕಟಿಂಗ್ ಇಟ್. ಇದನ್ನು ಮತ್ತೆ ಒಂದು ಮಿಕ್ಸಿ ಜಾರ್ಗೆ ಹಾಕಬೇಕು. ಇದ್ರದ್ದು ಸ್ಕಿನ್ ಎಲ್ಲ ತೆಗೆದ ನಂತರ ಅಲಾಂಗ್ ವಿತ್ ಗಾರ್ಲಿಕ್, ಟೊಮೆಟೊ ಜೊತೆನೇ ಫ್ರೈ ಮಾಡಿದ್ವಲ್ಲ, ಎಸ್, ಇಷ್ಟೇ ಸಾಕು. ಆ್ಯಂಡ್ ದೆನ್ ಅದೇ ತವಾಗೆ ನಾವು ಮತ್ತೆ ಸ್ವಲ್ಪ ಮಶ್ರೂಮ್ ಹಾಕಿ ಫ್ರೈ ಮಾಡೋಣ, ಶಾಲೋ ಫ್ರೈ. ಇಲ್ಲಿ ನಾನು ವೈಟ್ ಸಾಸ್ ಪಾಸ್ತಾ ಮಾಡ್ತಾಯಿದ್ದೇನೆ. ಸೊ ಹಾಗಾಗಿ ಯೂಶಲಿ ಕೆಲವ್ರು ಮೈದಾ ಆ್ಯಡ್ ಮಾಡ್ತಾರೆ, ಬಟ್ ನಾನು ಗೋಧಿ ಹುಡಿ ತೊಗೊಂಡಿದ್ದೀನಿ. ಜಸ್ಟ್ 1 ಸ್ಪೂನ್ ಆಫ್ ಗೋಧಿ ಹುಡಿ, ಅದನ್ನು 1 ಕ್ಯೂಬ್ ಆಫ್ ಬಟರ್ ಜೊತೆ ಮಿಕ್ಸ್ ಮಾಡಿದ್ರಾಯಿತು. ಆಮೇಲೆ ನೀವು ಗ್ರೈಂಡ್ ಮಾಡಿಟ್ಟಿರೋ ಟೊಮೆಟೊ ಪೇಸ್ಟ್ ಹಾಕಿ, ಟೊಮೆಟೊ ಗಾರ್ಲಿಕ್ ಪೇಸ್ಟ್. ಸೊ ಇಟ್ ವಿಲ್ ಎನ್ಹ್ಯಾನ್ಸ್ ದ ಟೇಸ್ಟ್ ಆ್ಯಕ್ಚುಲಿ ಬಟರಲ್ಲಿ ಫ್ರೈ ಆದ ಟೊಮೆಟೊ ಆ್ಯಂಡ್ ಗಾರ್ಲಿಕ್. ಇದನ್ನು ಜಸ್ಟ್ ಸ್ಟಿರ್ ಮಾಡಿ ಸ್ವಲ್ಪ ಗಟ್ಟಿಯಾಗಲಿ ಅದು. ಇದಕ್ಕೆ ನಾನು ಸ್ವಲ್ಪ ಆರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಗಿವ್ ಇಟ್ ಅ ಗುಡ್ ಸ್ಟಿರ್ ನಾವು. ಸಮ್ ಮಶ್ರೂಮ್ಸ್ ಯೂಶಲಿ ನೀರು ಬಿಟ್ಕೊಡುತ್ತೆ, ಸೊ ಯು ಕ್ಯಾನ್ ಆ್ಯಡ್ ದ್ಯಾಟ್ ಆ್ಯಸ್ ವೆಲ್, ಏನೂ ತೊಂದರೆ ಇಲ್ಲ. ಸ್ವಲ್ಪ ಸಾಲ್ಟ್ ಆ್ಯಂಡ್ ದೆನ್ ಸಮ್ ಶುಗರ್ ನಿಮಗೆ ಬೇಕಿದ್ದರೆ. ಸಿನ್ಸ್ ಇಟ್ ಈಸ್ ಫಾರ್ ಅ ಕಿಡ್, ನಾನು ಸ್ವಲ್ಪ ಶುಗರ್ ಹಾಕ್ತಾಯಿದ್ದೀನಿ, ಸ್ವಲ್ಪ ಜಾಸ್ತಿ ಏನು ಬೇಡ. ಆ್ಯಂಡ್ ದೆನ್ ಆ್ಯಡ್ ದ ಪಾಸ್ತಾ ಆ್ಯಂಡ್ ಮಿಕ್ಸ್ ವೆಲ್. You can also add some fresh cream ಇದ್ದರೆ ಮನೆಯಲ್ಲಿ.
ವಿಲ್ ಗಿವ್ ಅ ಗುಡ್ ಟೇಸ್ಟ್ ಆ್ಯಕ್ಚುಲಿ. ಐ ಇನ್ಸಿಸ್ಟ್ ನೀವು ಫ್ರೆಶ್ ಕ್ರೀಮ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಪಾಸ್ತಾಗೆ ಸ್ಪೆಷಲಿ. ಸೊ ದ ಪಾಸ್ತಾ ಈಸ್ ರೆಡಿ ನಾವು. ಇದನ್ನು ಹಾಗೆ ಬಂದ್ ಮಾಡಿ ನನ್ನ ಮಕ್ಕಳನ್ನ ಕರ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ದೀನಿ ಇವಾಗ. ಇಟ್ಸ್ ಟೋಟಲಿ ಕುಕ್ಡ್. ಅಗೇನ್ ಮಕ್ಕಳನ್ನ ಪಿಕಪ್ ಮಾಡೋದಕ್ಕೂ ದ ಸೇಮ್ ಸ್ಪಾಟ್ ಅಲ್ಲೇ ಹೋಗಬೇಕು, ಮೇನ್ ಗೇಟ್ಗೆ. ಒಂದೊಂದ್ಸಲ ವಾಕ್ ಥರನೇ ಅನಿಸುತ್ತೆ, ಒಂದೊಂದ್ಸಲ ಬೇಜಾರಾಗುತ್ತೆ ಅಷ್ಟು ದೂರ ನಡ್ಕೊಂಡು ಹೋಗಬೇಕಲ್ಲ ಅಂತ. ದಿಸ್ ಈಸ್ ಅ ಪಾರ್ಕ್ ವೇರ್ ಯೂಶಲಿ ಕಿಡ್ಸ್ ಪ್ಲೇ ಏರಿಯಾ ಸ್ವಲ್ಪ ಆ ಕಡೆ ಇದೆ. ಇಬ್ಬರು ಸ್ಕೂಲಿಂದ ಬರುವಾಗ ತುಂಬ ಟಯರ್ಡ್ ಆಗಿರ್ತಾರೆ, ಬಿಕಾಸ್ ಹೋಲ್ ಡೇ ಆಫ್ ಸ್ಟಡಿಂಗ್, ಪ್ಲೇಯಿಂಗ್, ಮತ್ತು ಬಸ್ಸಲ್ಲಿ ಬೇರೆ ಆಟ ಆಡ್ಕೊಂಡು ಬರ್ತಾರೆ. ಇಲ್ಲಿಂದ ಕಾಂಪಿಟೇಷನ್ ಶುರುವಾಗುತ್ತೆ ಅವ್ರದ್ದು, ಯಾರು ಫಸ್ಟ್ ಮನೆಗೆ ರೀಚ್ ಆಗ್ತಾರೆ ಅಂತ.